ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂಥ ಧಾರಾಕಾರ ಮಳೆ ಅಕ್ಷರಶಃ ಸಾಯಿ ಲೇಔಟ್ನ ಜನರನ್ನು ದಿಗ್ಬಂಧನಕ್ಕೊಳಪಡಿಸಿದೆ. ಸದ್ಯ ನಾನೀಗ ಸಾಯಿನಗರ ಲೇಔಟ್ ಮುಂಭಾಗದಲ್ಲಿದ್ದೀನಿ. ಯಾವ ರೀತಿಯಾಗಿ ಚಿತ್ರಣಗಳಿದೆ, ಇಲ್ಲಿಯ ಜನರ ಸ್ಥಿತಿಗತಿಗಳು ಹೇಗಿದೆ, ಯಾವ ರೀತಿಯಾದಂಥ ಸಂಕಷ್ಟಗಳು ಸಮಸ್ಯೆಗಳು ಜನರಿಗೆ ಬರ್ತಾ ಇದೆ ಅನ್ನೋಂಥದ್ದನ್ನು ನೀವು ನೋಡ್ಬೋದು. ಜನರನ್ನ ಸಾಗಾಟ ಮಾಡೋದಕ್ಕೆ ಟ್ರ್ಯಾಕ್ಟರ್ ಬಳಸುವಂಥ ಸ್ಥಿತಿ ಬೆಂಗಳೂರಿಗೆ ಬಂದೊದಗಿದೆ. ಯಾಕೆಂದರೆ ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಆಗುವಂತಹ ಅನಾಹುತಗಳು ಜೊತೆಗೆ ಬರುವಂತಹ ಜನರ ಸಮಸ್ಯೆಗಳಿವು. ಟ್ರ್ಯಾಕ್ಟರ್ ಮೂಲಕ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂಥದ್ದು, ಜನರು ಓಡಾಟ ಮಾಡುವಂಥದ್ದು, ಇದು ಬೆಂಗಳೂರಿನ ವಾಸ್ತವ ಚಿತ್ರಣ. ಎಲ್ಲೋ ಒಂದು ಬೆಂಗಳೂರು ನಡುಗಡ್ಡೆ ಆಗಿದೆ ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಇದೆಯಲ್ಲ, ಇದು ಜನರ ಸ್ಥಿತಿಗತಿಗಳು. ಇದು ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಎದುರಾಗುವಂತಹ ಸಮಸ್ಯೆಗಳು ನೀವು ನೋಡ್ಬೋದು. ರಸ್ತೆಯ ಮುಂಭಾಗದಲ್ಲಿ ಮಿನಿ ಬಸ್ ಕೆಟ್ಟು ನಿಂತಿರುವಂಥದ್ದು, ಜೊತೆಗೆ ಒಳಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗುವ ಗ್ರೌಂಡ್ ಫ್ಲೋರ್ನಲ್ಲಿ ಬೈಕ್ಗಳಾಗಿರ್ಬೋದು, ವಾಹನಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇನ್ನು ಬೇಸ್ಮೆಂಟಲ್ಲಿ ಇರುವಂತಹ ಸಾಕಷ್ಟು ಪ್ರಮಾಣದಲ್ಲಿರುವಂತಹ ಏನು ಮನೆಯ ಉಪಕರಣಗಳು ಕೂಡ ಹಾಳಾಗಿರುವಂಥದ್ದು. ನೀವೊಂದು ಬರ್ತಾ ಇದೆ ವೆಹಿಕಲ್ ಗಣಿಸಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಟೆಂಪೋ ಬರ್ತಾ ಇದೆ, ಅದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಸರ್ಕಸ್ ಅನ್ನು ಮಾಡ್ತಾ ಇದೆ. ಯಾಕೆಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ, 2 ರಿಂದ 3 ಅಡಿಯಷ್ಟು ನೀರು ನಿಂತಿರುವಂಥದ್ದು. ಇದು ಕೇವಲ ಇವತ್ತಿನ ಸ್ಥಿತಿಗತಿಗಳಲ್ಲ, ಏನೋ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿಗೆ ಇವತ್ತು ಮಳೆ ಆಗಿದೆ ಹೀಗಾಗಿ ನೀರು ನಿಂತಿದೆ ಅಂತಲ್ಲ. ಪ್ರತಿ ಬಾರಿ ಕೂಡ 4-5 ವರ್ಷಗಳಿಂದ ಸಾಯಿ ಲೇಔಟ್ನ ಜನರ ಸ್ಥಿತಿಗತಿಗಳಿದು. ಜನರು ಪ್ರತಿ ಬಾರಿ ಕೂಡ ಮಳೆ ಬಂದರೆ ಯಾಕಾದರೂ ಮಳೆ ಬರುತ್ತೆ ಅನ್ನೋಂಥ ಸ್ಥಿತಿಗತಿಗಳು ಈ ಜನರಿಗೆ ಬಂದೊದಗಿದೆ. ನನ್ನ ಎಡಭಾಗದಲ್ಲೂ ಕೂಡ ನಾನು ನಿಮಗೆ ಡ್ರೋನ್ ಮೂಲಕ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಚಿತ್ರಣಗಳಂತ ಹೇಳಿ. ಈ ಒಳಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ನೋಡ, ಇಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಬೋಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನಾದರೂ ತುರ್ತು ಎಮರ್ಜೆನ್ಸಿ ಬಂದರೆ ಇಲ್ಲಿಯ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಬಾಲ್ಕನಿಯಲ್ಲಿ ನಿಂತು ಜನರು ನೋಡ್ತಾ ಇದ್ದಾರೆ. ಇವತ್ತು ಬರ್ತಾರೋ, ಈಗ ಬರ್ತಾರೋ, ಆಗ ಬರ್ತಾರೋ, ನಮ್ಮನ್ನ ಇಲ್ಲಿಯ ಸಮಸ್ಯೆಯಿಂದ ಪರಿಹಾರ ಮಾಡೋದಕ್ಕಾಗಿ, ನಮಗೊಂದು ಮುಕ್ತಿಯನ್ನು ಕೊಡೋದಕ್ಕಾಗಿ, ನಮಗೆ ಈ ನೀರಿನ ಸಮಸ್ಯೆಯನ್ನು ತಪ್ಪಿಸೋದಕ್ಕಾಗಿ. ಯಾಕಂದ್ರೆ ಇದು ಕೇವಲ ಒಂದು ಬಾರಿ ಆಗುವಂಥ ಸಮಸ್ಯೆ ಇಲ್ಲ, ರಾಜಕಾಲುವೆ ಎಡವಟ್ಟುಗಳು ನೋಡ್ಬೋದು ನೀವು. ಫೈರ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ಸಮಸ್ಯೆಗಳು, ಜೊತೆಗೆ ಕುಡಿಯೋದಕ್ಕೆ ಬೇಕಾಗಿರುವಂಥ ನೀರು ಮತ್ತು ಊಟದ ವ್ಯವಸ್ಥೆಗಳು, ಜನರಿಗೆ ಏನು 100-150ಕ್ಕೂ ಹೆಚ್ಚು ಮನೆಗಳು ಜಲ ದಿಗ್ಬಂಧನಕ್ಕೊಳಗಾಗಿದೆ, ಮನೆಯಿಂದ ಹೊರಬರಕ್ಕಾಗದೇ ಇರುವಂತಹ ಸ್ಥಿತಿಯನ್ನು ತಲುಪಿದ್ದಾರೆ. ಅಂತಹ ಜನರಿಗೆ ಬೇಕಾಗಿರುವಂತಹ ತುರ್ತು ವ್ಯವಸ್ಥೆಗಳನ್ನು, ಸೌಕರ್ಯಗಳನ್ನು, ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೂ ಕೂಡ ಅಧಿಕಾರಿಗಳು, ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಅವರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಸಿವಿಲ್ ಡಿಫೆನ್ಸ್ ಅವರು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ಮುಂಭಾಗದಲ್ಲಿ ನಿಂತ್ಕೊಳ್ತಾರೆ, ಜನರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ತಾರೆ. ಹೀಗಾಗಿ ಜನರ ಸಮಸ್ಯೆಗಳನ್ನು ಕೂಡ ಮನೆಗೆ ಹೋಗಿ ಅವರಿಗೆ ಆಹಾರದ ಕಿಟ್ಗಳನ್ನು ಕೂಡ ತಲುಪಿಸುವಂಥದ್ದು, ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು. ಯಾಕಂದರೆ ಮನೆಯಲ್ಲಿ ವಯಸ್ಸಾದಂಥವ್ರು ಇರ್ತಾರೆ, ಪುಟ್ಟ ಮಕ್ಕಳು ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, BP, ಶುಗರ್, ಬೇರೆ ಬೇರೆ ಕಾಯಿಲೆಯಿಂದ ಬಳಲುವಂಥ ಸಮಸ್ಯೆಗೀಡಾಗಿರುವಂಥವ್ರು ಇರ್ತಾರೆ. ಹೀಗಾಗಿ ಇವರಿಗೂ ಕೂಡ ತುರ್ತು ಸಮಯಕ್ಕೆ ಊಟ ಮಾಡಬೇಕಾಗಿರುತ್ತೆ, ಜೊತೆಗೆ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಎಲ್ಲ ರೀತಿಯಂಥ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ತಲುಪಿಸಬೇಕಾಗುತ್ತೆ. ನೀವು ನೋಡ್ಬೋದು ಮನೆಯ ಏನು ಗ್ರೌಂಡ್ ಫ್ಲೋರ್ ಇದೆ, ಇವು ಸಂಪೂರ್ಣವಾಗಿ ನೀರು ಆವರಿಸಿಕೊಂಡಿರುವಂಥದ್ದು. ಕುಡಿಯೋ ನೀರು, ಏನು ನೀರು ಸಂಗ್ರಹಿಸೋಕ್ಕೆ ಇರುವಂತಹ ಘಟಕಗಳು, ಚೇಂಬರ್ಗಳು ಮತ್ತು ಮನೆಯ ಫಸ್ಟ್ ಫ್ಲೋರ್ನ ಒಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಹೋಗಿರೋದ್ರಿಂದ ಕುಡಿಯೋದಕ್ಕೆ ನೀರಿನ ಸಮಸ್ಯೆಗಳು ಕೂಡ ಈ ಭಾಗದ ಜನರಿಗೆ ಬಂದೊದಗಿದೆ. ಹೀಗಾಗಿ ಹೊರಭಾಗದಲ್ಲಿರುವಂತಹ ಆಹಾರವೇ ಅವ್ರ ಮನೆಗೆ ಬರಬೇಕಾಗತ್ತೆ, ಫುಡ್ ಬರಬೇಕು, ನೀರು ಬರಬೇಕು, ಎಲ್ಲ ಸೌಲಭ್ಯಗಳು ಕೂಡ ಹೊರಭಾಗದಿಂದ ಮನೆಗೆ ಬರಬೇಕಾಗಿದೆ. ಯಾಕಂದರೆ ಅವರು ಮನೆಯಿಂದ ಹೊರಬರೋಕ್ಕೂ ಆಗ್ತಾ ಇಲ್ಲ, ಅಂತಹ ಸ್ಥಿತಿ ಅವರಿಗೆ ಒದಗಿದೆ. ಸಂಪೂರ್ಣವಾಗಿ ನೀವು ಚಿತ್ರಣವನ್ನು ನೋಡಿಕೊಂಡ್ರೆ, ನಾವು ತೋರಿಸ್ತಾ ಇರೋಂಥ ಡ್ರೋನ್ನ ವಿಜುವಲ್ಸನ್ನು ನೀವು ಗಮನಿಸಿದ್ರೆ, ನಿಮ್ಮ ನಮ್ಮ ಟಿವಿನ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಈ ಭಾಗದ ಜನರಿಗೆ ಬಂದೊದಗಿದೆ ಅಂತ ಹೇಳಿ. ಪ್ರತಿ ಬಾರಿ ಕೂಡ ರಾಜಕಾಲುವೆ ತುಂಬಿಕೊಳ್ಳುತ್ತೆ. ಯಾಕಂದರೆ ಏನು ರೈಲ್ವೆ ಇಲಾಖೆಯ ಪಕ್ಕದಲ್ಲಿರುವಂತಹ ಒಂದು ರಾಜಕಾಲುವೆ, ಅಲ್ಲಿ ಅದಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ, ಬೇರೆ ಬೇರೆ ಸಮಸ್ಯೆಗಳು ಎದುರಾಗಿದೆ. ಅಧಿಕಾರಿಗಳ ಟೆಕ್ನಿಕಲ್ ಮತ್ತು ತಾಂತ್ರಿಕ ಸಮಸ್ಯೆಗಳೇನಿದೆ, ಇದು ಜನರ ಮೇಲೆ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ರಾಜಕಾಲುವೆಯನ್ನು ಹೂಳೆತ್ತುವಂಥದ್ದು, ಜೊತೆಗೆ ಅವುಗಳನ್ನು ಸುವ್ಯವಸ್ಥಿತವಾಗಿ ನೀರು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಈ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಸಾಯಿ ಲೇಔಟ್ನ ಸುತ್ತಮುತ್ತ ಸಾಕಷ್ಟು ಒತ್ತುವರಿ ಕೂಡ ಆಗಿರುವಂಥದ್ದು. BBMP ಅಧಿಕಾರಿಗಳು ಹೇಳಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಒತ್ತುವರಿ ಆಗಿದೆ. ಇಂತಹ ಒತ್ತುವರಿ ಮಾಡ್ಕೊಂಡಿರುವಂಥವ್ರ ಮೇಲೂ ಕೂಡ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡು ಏನೇನು ಎಚ್ಚರಿಕೆ ವಹಿಸಬೇಕು, ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಾಗಿದೆ ಅಂತ ಹೇಳಿ ನನ್ನ ನಿಮಗೆ ಬಲಭಾಗದಲ್ಲಿ ತೋರಿಸ್ತಾನೆ. ರಾಜಕಾಲುವೆ ನೀರು ಹರಿದು ಹೋಗಬೇಕು, ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಆ ರಾಜಕಾಲುವೆ ಸುಗಮವಾಗಿ ಹರಿದು ಹೋದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆದರೆ ಅದಕ್ಕೆ ಹೋಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಎಲ್ಲೂ ಕೂಡ ನೀರು ಹರಿದು ಹೋಗೋದಕ್ಕೆ ಸುಗಮವಾದ ಬೇಕಾಗಿರುವಂಥ ಅವಕಾಶಗಳಿಲ್ಲ. ಹೀಗಾಗಿ ಈ ಲೇಔಟ್ಗಳ ಒಳಭಾಗಕ್ಕೆ ನೀರು ನುಗ್ಗುತ್ತೆ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗುತ್ತೆ. ನೋಡ್ಬೋದು ನೀವು ಎಷ್ಟು ಪ್ರಮಾಣದಲ್ಲಿ ಈ ಒಂದು ನೀರು ತುಂಬಿಕೊಂಡಿದೆ. ಜೊತೆಗೆ ನೀರು ಹೋಗೋದಕ್ಕೆ ಬೇಕಾಗಿರುವಂಥ ಏನಿದೆ, ಈ ಪಾಸಾಗಿ ಹೋಗಬೇಕು,
ರಾಜಕಾಲುವೆಯಿಂದ ಬೇರೆ ಬೇರೆ ಸುಗಮವಾಗಿ ಹರಿದು ಹೋಗೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳಿಲ್ಲ. ಈ ರೀತಿಯಂಥ ಸಮಸ್ಯೆಗಳು ಬರ್ತಾ ಇದೆ. ಇವುಗಳನ್ನು ಸರಿಪಡಿಸುವತ್ತ BBMP ಅಧಿಕಾರಿಗಳು ಗಮನ ಹರಿಸಬೇಕು. ನಿಮಗೆ ನೋಡ್ಬೋದು, ಮೇಲ್ಗಡೆಯಿಂದ ನಾವು ತೋರಿಸ್ತಾ ಇದ್ದೀವಿ ಸಾಯಿ ಲೇಔಟ್ನ ಚಿತ್ರಣಗಳು ಹೇಗಿದೆ. ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಯಾವ ರೀತಿಯಾಗಿ ಅಂದರೆ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ಗ್ರೌಂಡ್ ಫ್ಲೋರ್ಗಳಲ್ಲಿ ಮನೆ ಪಾರ್ಕಿಂಗಲ್ಲಿ ಇರುವಂತಹ ಬೈಕ್ಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಕಂಪ್ಲೀಟ್ ಆದ ಚಿತ್ರಣ. ರಾಜಕಾಲುವೆಗೆ ಹತ್ತಿಕೊಂಡಿರುವಂತಹ ಅಪಾರ್ಟ್ಮೆಂಟ್ನ ಫಸ್ಟ್ ಫ್ಲೋರ್ಗಳ ಪಾರ್ಕಿಂಗ್ಗಳಲ್ಲಿ ಸಂಪೂರ್ಣವಾಗಿ ನೀರುಗಳು ಕೂಡ ತುಂಬಿರುವಂಥದ್ದು. ಜನರು ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಊಟಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವಂಥದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ. ಬೈಕ್ಗಳು ಹಾಳಾಗ್ತಿರುವಂಥದ್ದು ಇದು ಜನರ ಒಂದು ರೀತಿಯಂಥ ಸಮಸ್ಯೆಗಳ ಆಗರ ಕಾಣಿಸ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಕೇವಲ ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕೋದು ಅಂತಲ್ಲ, ಈಗ ಬಂದು ಏನೋ ಆಗಿದೆ, ಸಮಸ್ಯೆ ಆಗಿದೆ, ಅಪಘಾತ ಆಗಿದೆ, ಜೊತೆಗೆ ಏನೋ ಅವ್ರಿಗೆ ಏನು ತುರ್ತು ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ಪರಿಹರಿಸೋದಷ್ಟೇ ಆಗಿರೋದಿಲ್ಲ. ಅವರಿಗೆ ಶಾಶ್ವತವಾಗಿ ಮಾಡಿಕೊಡ್ಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಗಮನ ಹರಿಸಬೇಕು. ಅವರಿಗೆ ಈ ರೀತಿಯಂಥ ಸಮಸ್ಯೆಗಳೇನಿದಾವಲ್ಲ ಇವುಗಳಿಂದ ಮುಕ್ತಿ ಕೊಡೋದ್ರ ಬಗ್ಗೆ ಅಧಿಕಾರಿಗಳ ಗಮನ ಹರಿಸಬೇಕು. ಏನೋ ತಾತ್ಕಾಲಿಕ ಕಾಟಾಚಾರಕ್ಕೆ ಬಂದು ವಿಸಿಟನ್ನು ಕೊಟ್ಟು ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಹೋದರೆ ಪ್ರತಿ ಬಾರಿ ಮಳೆ ಬಂದಾಗ ಇದೇ ರೀತಿಯಾಗಿ ಬೆಂಗಳೂರಿನ ಚಿತ್ರಗಳು ಎದುರಾಗುತ್ತೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. TV9 ಕೂಡ ಇದನ್ನೇ ಮನವಿ ಮಾಡಿಕೊಳ್ಳುತ್ತೆ ಅಧಿಕಾರಿಗಳಿಗೆ. ರಾಜಕಾಲುವೆಗಳನ್ನು ಸಂಪೂರ್ಣವಾಗಿ ಹೂಳೆತ್ತಿ ನೀರು ಹೋಗೋದಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕಲ್ಪಿಸಿ, ಚರಂಡಿಗಳನ್ನು ಸುವ್ಯವಸ್ಥಿತವಾಗಿ ಕಾಪಾಡಿಕೊಳ್ಳಿ. ಒತ್ತುವರಿದಾರರ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡು ರಾಜಕಾಲುವೆ ಒತ್ತುವರಿ ಮಾಡಿದಂಥವ್ರನ್ನ ಕಠಿಣವಾಗಿ ಶಿಕ್ಷಣಕ್ಕೆ ಒಳಪಡಿಸಿ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಬೆಂಗಳೂರಿನ ಇಂತಹ ಸ್ಥಿತಿಗತಿಗಳಿಂದ ಹೊರಗಿರುವ ಹಾಗೆ ನೋಡಿಕೊಳ್ಳಿ ಅನ್ನೋಂಥದ್ದು ಕೂಡ ಅಧಿಕಾರಿಗಳ ಮನವಿಯಾಗಿರುವಂಥದ್ದು. ಸದ್ಯದ ಸ್ಥಿತಿಗತಿಗಳನ್ನು ನಾವು ನಿಮಗೆ ಸಾಯಿ ಲೇಔಟ್ನ ಚಿತ್ರಣಗಳನ್ನು ಕೂಡ ನಾವು ಬಿಚ್ಚಿಡ್ತಾ ಇದ್ದೀವಿ. ಅದು ಜನರ ಸಮಸ್ಯೆಗಳನ್ನು ಕೂಡ ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಇದು ಈ ಜನರ ಸಮಸ್ಯೆ ಆಗಿರುವಂಥದ್ದು. ಕ್ಯಾಮರಾಮನ್ ಗುರುಚರಣ್ ಸಿಂಗ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್, TV9 ಬೆಂಗಳೂರು.